ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ನಂತರ ಒಬ್ಬೊಬ್ಬರ ಲೈಫ್ ಒಂದೊಂದು ರೀತಿ ಚೇಂಜ್ ಆಗಿರ್ತಕ್ಕಂಥದ್ದು, ಒಬ್ಬೊಬ್ಬರಿಗೆ ಒಂದಿಷ್ಟು ಅವಕಾಶಗಳು ಸಿಗ್ತಾ ಇರ್ತಕ್ಕಂಥದ್ದು. ಅದೆಲ್ಲರ ಬಗ್ಗೆ ಮಾತಾಡಲಿಕ್ಕೆ ತುಕಾಲಿ ಸಂತು ಅವರಿದ್ದಾರೆ. ಎರಡು ವಿಶೇಷತೆಗಳು ಈ ಬಾರಿ ಸೀಸನ್ ಲೆವೆಲಲ್ಲಿ ಮಾನ್ಸ ಅವರಿದ್ದರು, ಸೊ ಹಿಂದೆ ಅವರಿದ್ದರು. ಸೊ ಇದೆಲ್ಲದರ ಬಗ್ಗೆ ಮಾತಾಡ್ಸೋಣ. ಸಂತು, ಪರ್ಟಿಕ್ಯುಲರ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ನಂತರ ನಿಮ್ಮ ಜರ್ನಿ ಹೆಂಗೆ ಚೇಂಜ್ ಆಗಿದೆ, ಏನೆಲ್ಲ ಪ್ಲ್ಯಾನ್ಸ್ ಆಗಿದೆ, ಸಿನಿಮಾಗಳ ವಿಚಾರವಾಗಿ ಹೆಂಗಿದೆ ಅಂತ ಅದ್ರ ಬಗ್ಗೆ ಹೇಳಲೇಬೇಕು. ಬಿಗ್ ಬಾಸ್ ಒಂದು ದೊಡ್ಡ ಪ್ಲಾಟ್ಫಾರ್ಮ್, ಇಂಡಿಯಾದಲ್ಲೇ ದೊಡ್ಡ ಪ್ಲಾಟ್ಫಾರ್ಮು. ಆ ಪ್ಲಾಟ್ಫಾರ್ಮ್ಗೆ ನಾನು ಹೋಗಿ 10ನೇ ಸೀಸನಲ್ಲಿ 11ನೇ ಸೀಸನಲ್ಲಿ ನಾನು ಹೆಂಡತಿ ಹೋಗಿದ್ದೆ. ಒಂಥರ ದಾಖಲೆ, ತುಂಬ ಖುಷಿಯಾಗುತ್ತೆ. ಆ ಬಿಗ್ ಬಾಸ್ ಮುಗಿಸ್ಕೊಂಡು ಬಂದಾಗಲಿಂದ ಲೈಫು ಬೇರೆ ಲೆವೆಲ್ಗೆ ಒಂದು ಚೇಂಜ್ ಆಗಿದೆ. ಈಗ ಸಾಮಾನ್ಯವಾಗಿ ನೋಡ್ತಾ ಇದ್ದಂಥ ಜನಗಳು ಈಗ ಒಂದು ಸೆಲೆಬ್ರಿಟಿಯಾಗಿ ನೋಡ್ತಾರೆ. ಭಾರಿ ಖುಷಿಯಾಗುತ್ತೆ. ದೊಡ್ಡವರೆಲ್ಲ ಮಾತಾಡಿಸ್ತಾರೆ, ಖುಷಿ ಪಡ್ತಾರೆ. ಎಲ್ಲಾದರೂ ಹೋಗಿ ನಿಂತ್ಕೊಂಡ್ರೆ, ದೊಡ್ಡವ್ರ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಅವಾಗೆಲ್ಲ ಗುರ್ತಿಡಿತಾ ಇರಲಿಲ್ಲ. ಇವಾಗ ನಾವು ಹೋದ ತಕ್ಷಣವೇ ಪಟ್ಟಂತ ಮಾತಾಡಿಸಿ ಒಂದು ಪ್ರೀತಿ ಮಾಡಿ ಮಾತಾಡಿಸಿ ಕಳಿಸ್ತಾರೆ. ಅದೊಂದು ಖುಷಿ ಆಗುತ್ತೆ ನಮಗೆ. ಲೈಫು ಆರ್ಥಿಕವಾಗೂ ಅಷ್ಟೇ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಈಗ ಪರ್ಟಿಕ್ಯುಲರ್ ಗಜರಾಮ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ರಿ. ಸೊ ಸಿನಿಮಾ ರಿಲೀಸ್ ಅಂತ ಬಂದಿದೆ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಮತ್ತು ಎಷ್ಟು ವಿಶೇಷವಾಗಿದೆ? ಇದರಲ್ಲಿ ಪಾತ್ರ ಬಂದ್ಬಿಟ್ಟು ಹೀರೋ ಫ್ರೆಂಡ್ ರೋಲು, ಆತ್ಮೀಯ ಸ್ನೇಹಿತ. ತುಂಬ ಒಳ್ಳೆ ಪಾತ್ರ, ಸಿಕ್ಕಾಪಟ್ಟೆ ಅದ್ಭುತವಾಗಿ ಬಂದಿದೆ ಪಿಕ್ಚರು. ನಾನು ಈ ಸಿನಿಮಾದಲ್ಲಿ ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ ಈ ಸಿನಿಮಾ ಮಾಡಿದ್ದು. ಇವಾಗ ರಿಲೀಸ್ ಆಗ್ತೈತೆ, ಭಾರಿ ಖುಷಿ ಆಗ್ತೈತೆ. ಗಜರಾಮ ಯಾವಾಗ ಬರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಪಿಕ್ಚರು. ನಂಗೆ ತುಂಬ ಖುಷಿ ಇದೆ. ಒಳ್ಳೆ ಪಾತ್ರ. ಈ ಸಿನಿಮಾ ರಿಲೀಸ್ ಆದರೆ ಒಂದೊಳ್ಳೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ತುಂಬ ಚೆನ್ನಾಗಿದೆ ಸಿನಿಮಾ. ಮನೆ ನಿಮಗೆ ಕೊಟ್ಟಿರೋಂಥ ಗಿಫ್ಟು ಇಲ್ಲಿದೆ, ಇನ್ನು ಸಂತು ಪಂತು, ಓಕೆನಾ? ಆಮೇಲೆ ಇನ್ನೊಂದು ಏನಂದರೆ, ಸೇಮ್ ಲಾಸ್ಟ್ ಇಯರ್ ನಾನು ಬಿಗ್ ಬಾಸ್ ಇಂದ ಬಂದಾಗ ಇದೇ ಲಾಕೆಟ್ ಇಟ್ಕೊಂಡು ನೀವು ಮಾತಾಡಿದ್ರಿ, ಇದೇ ಲಾಕೆಟ್ ಗಿಫ್ಟ್ ಬಂದಿದೆ ಅಂತ. ಅವತ್ತಿಂದ ಇವತ್ತಿನವರೆಗೂ ಸಂತು ಪಂತು ಅನ್ನೋ ಲಾಕೆಟ್ ಹಿಂಗೆ ಇದೆ. ಬಿಗ್ ಬಾಸಲ್ಲಿ ಏನು ಸಿಗ್ತಾ ಇಲ್ಲ ಗೊತ್ತಿಲ್ಲ. ವರ್ತೂರು ಸಂತೋಷ್ ಅಂತ ಒಬ್ಬ ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು. ನನ್ನ ನಿಜಕ್ಕೂ ನನ್ನ ಕುಚುಕು ಅವರು. ನಾನು ಇವಾಗಲೂ 1 ವರ್ಷ ಆಯಿತು, ನಮ್ಮಿಬ್ಬರು ಬಾಂಡಿಂಗ್ ಏನು ಕಮ್ಮಿ ಆಗಿಲ್ಲ. ಅವತ್ತಿಂದ ಇವತ್ತಿನವರೆಗೂ ಅದೇ ಫ್ರೆಂಡ್ಶಿಪ್ ಇದೆ, ಅದೇ ಒಂದು ಕ್ಲೋಸ್ನೆಸ್ ಇದೆ. ಭಾರಿ ಖುಷಿ ಆಗುತ್ತೆ. ಈ ಲಾಕೆಟ್ ಹಾಕೊಂಡಾಗೆಲ್ಲ ಅವರು ಖುಷಿ ಪಡ್ತಾರೆ. ಈ ಲಾಕೆಟ್ ಹಾಕೊಂಡಾಗೆಲ್ಲ ಎಲ್ಲ ಹಿಂಗೆ ತೆಗ್ದು ನೋಡ್ತಾರೆ. ಇದೇನೋ ಖುಷಿ ಆಗುತ್ತೆ. ಬಿಗ್ ಬಾಸಿಂದ ಏನು ಸಿಗ್ತೋ ಬಿಡ್ತೋ ಗೊತ್ತಿಲ್ಲ, ಒಂದು ಒಳ್ಳೆ ಫ್ರೆಂಡ್ಶಿಪ್ಪು ಬಾಂಡಿಂಗ್ ಸಿಕ್ತು. ಈಗ